ಅದರಲ್ಲಿ ಪ್ರೈಮರಿ ಟ್ರೆಂಡ್ ಅಂತ ಒಂದಿರುತ್ತೆ, ಸೆಕೆಂಡರಿ ಟ್ರೆಂಡ್, ಮೈನರ್ ಟ್ರೆಂಡ್ಸ್ ಅಂತ 3 ಹಂತದಲ್ಲಿ ಬರುತ್ತೆ. ಅದು ಫಿಬೊನಾಕಿ ರಿಟ್ರೇಸ್ಮೆಂಟ್ ಟೂಲ್ ಆಗಿರುತ್ತೆ. ಸೊ ಫಿಬೊನಾಕಿನೂ ಸಹ ನಾವು ಕನೆಕ್ಟ್ ಮಾಡ್ತಾ ಇದೀವಿ. ಸೊ ಸಪ್ಲೈ ಅಂಡ್ ಡಿಮ್ಯಾಂಡ್ ಕನೆಕ್ಟ್ ಮಾಡ್ತಿದೀವಿ, ಫಿಬೊನಾಕಿ ಕನೆಕ್ಟ್ ಮಾಡ್ತಾ ಇದೀವಿ, ಡಾವ್ ಥಿಯರಿ ಕನೆಕ್ಟ್ ಮಾಡ್ತಿದೀವಿ, 8 ವೇವ್ ಥಿಯರಿ ಕನೆಕ್ಟ್ ಮಾಡ್ತಿದೀವಿ. ಇದ್ರ ಜೊತೆಗೆ ಇಚಿಮುಕುನು ಸಹ ಆಡ್ ಮಾಡ್ತೀವಿ. ಈ ಒಂದು ಬುಲ್ ರನ್ ನ ಕಂಪ್ಲೀಟ್ ಆಗಿ ಕ್ಯಾಪ್ಚರ್ ಮಾಡ್ಕೊಳ್ಳೋದು ಹೇಗೆ ನಾವು ಅಂತ ನೀವು ಕೇಳೋದಾದ್ರೆ, ಈ ತರ ಇಚಿಮುಕು ಟ್ರೇಡಿಂಗ್ ಸಿಸ್ಟಮ್ ಒನ್ ಆಫ್ ದ ಬೆಸ್ಟ್ ಟ್ರೇಡಿಂಗ್ ಸಿಸ್ಟಮ್. ಅಲ್ಲಿಂದ 1:2 ಫಸ್ಟ್ ಟಾರ್ಗೆಟ್ ಆಗಿರುತ್ತೆ, 1:4 ನಾವು ಸೆಕೆಂಡ್ ಟಾರ್ಗೆಟ್ ನ ಬುಕ್ ಮಾಡ್ಕೊಂಡು ಮಾರ್ಕೆಟ್ ಇಂದ ಹೊರಗಡೆ ಬರ್ತೀವಿ. ಇಲ್ಲಿ ಜಸ್ಟ್ ಒಂದು ಸಿಂಗಲ್ ಕ್ಲಿಕ್ ಮಾಡಿದ್ರೆ ಸಾಕು, ನಿಮಗೆ ಎಕ್ಸಿಕ್ಯೂಟ್ ಆಗಿ ಯಾವ ಸ್ಟಾಕ್ ಅಲ್ಲಿ ಇವತ್ತು ಕ್ಲೌಡ್ ಬ್ರೇಕ್ಔಟ್ ಸಿಗ್ತಾ ಇದೆ ಅಂತ ಸಿಕ್ಬಿಡತ್ತೆ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಸೆಷನ್ ನಾವು ಪಾರ್ಟ್ 4 ಇಚಿಮುಕು ಮಾಸ್ಟರ್ ಕ್ಲಾಸ್ ಪಾರ್ಟ್ 1, 2, 3 ಅಂತ ಏನ್ ಸೀರೀಸ್ ನಾವು ತಿಳ್ಕೊಂತಾ ಇದ್ವಿ, ಇವತ್ತು ಬಂದು ಕೊನೆಯ ಹಂತ. ಸೊ ಈ ಒಂದು ಸೆಷನ್ ಅಲ್ಲಿ ನಾವು ಹೈಲಿ ಅಡ್ವಾನ್ಸ್ಡ್ ಅಂತಂದ್ರೆ, ಈಗ ಬೇಸಿಕಲಿ ನಾವು ಟೆಕ್ನಿಕಲ್ ಅನಾಲಿಸಿಸ್ ನ ಸ್ಟಡಿ ಮಾಡುವಾಗ ಒನ್ ಆಫ್ ದ ಬೆಸ್ಟ್ ನಾವು ಏನಾದ್ರು ಸ್ಟಡಿ ಮಾಡ್ತೀವಿ ಅಂತಂದ್ರೆ ಒಂದು ಡಾವ್ ಥಿಯರಿ ಆಗಿರುತ್ತೆ. ಅಂದ್ರೆ ಫಾದರ್ ಆಫ್ ಟೆಕ್ನಿಕಲ್ ಅನಾಲಿಸಿಸ್ ಅಂತ ಕರಿತೀವಿ. ಡಾವ್ ಥಿಯರಿನ ಸ್ಟಡಿ ಮಾಡ್ತೀವಿ, ಎಲಿಟ್ ವೇವ್ ನ ಸ್ಟಡಿ ಮಾಡ್ತೀವಿ, ಸ್ಮಾರ್ಟ್ ಮನಿನ ಸ್ಟಡಿ ಮಾಡ್ತೀವಿ, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸ್ ಅಂತ, ಸಪ್ಲೈ ಅಂಡ್ ಡಿಮ್ಯಾಂಡ್ ಕಾನ್ಸೆಪ್ಟ್ಸ್ ನ ಸ್ಟಡಿ ಮಾಡ್ತೀವಿ. ಅದ್ರ ಜೊತೆಗೆ ಫಿಬೊನಾಕಿ ನಂಬರ್ಸ್ ಅನ್ನು ಸಹ ಸ್ಟಡಿ ಮಾಡ್ತೀವಿ. ಇದೆಲ್ಲದನ್ನು ಕ್ಲಬ್ ಮಾಡಿ ಇಚಿಮುಕು ಟ್ರೇಡಿಂಗ್ ಸಿಸ್ಟಮ್ ಜೊತೆಗೆ ಈ ಎಲ್ಲಾ ಏನ್ ಹೇಳಿದೆ, ಸ್ಮಾರ್ಟ್ ಮನಿ, ಸಪ್ಲೈ ಅಂಡ್ ಡಿಮ್ಯಾಂಡ್, ಡಾವ್ ಥಿಯರಿ, ಎಲಿಟ್ ವೇವ್ ಥಿಯರಿ, ಫಿಬೊನಾಕಿ ನಂಬರ್ಸ್ ಅಂತ ಏನು 5 ಬೆಸ್ಟ್ ಮಾರ್ಕೆಟ್ ಅನಾಲಿಸಿಸ್ ನ ಹೇಳಿದೆ, ಇದೆಲ್ಲದನ್ನ ಕ್ಲಬ್ ಮಾಡಿ ಇಚಿಮುಕು ಟ್ರೇಡಿಂಗ್ ಸಿಸ್ಟಮ್ ಗೆ ಮರ್ಜ್ ಮಾಡಿ ನಾವು ಒನ್ ಆಫ್ ದ ಬೆಸ್ಟ್ ಟ್ರೇಡಿಂಗ್ ಸ್ಟ್ರಾಟಜಿನ ಹೇಗೆ ತಿಳ್ಕೊಳ್ಳೋದಂತ ಈಗ ಡಿಟೇಲ್ಡ್ ಆಗಿ 1 by 1 ತಿಳ್ಕೊಂತ ಹೋಗೋಣ. ಸೊ ಫಸ್ಟ್ ಸಪ್ಲೈ ಅಂಡ್ ಡಿಮ್ಯಾಂಡ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂದ್ರೆ ಮಾರ್ಕೆಟ್ ಅಲ್ಲಿ ನೀವು ಒಂದು ಅರ್ಥ ಮಾಡ್ಕೊಳ್ಳಿ, ಸಪ್ಲೈ ಅಂಡ್ ಡಿಮ್ಯಾಂಡ್ ಇಸ್ ಎವ್ರಿಥಿಂಗ್ ಅಂತ ಕರಿತೀವಿ. ಸುಮಾರು ಜನ ಸಪ್ಲೈ ಝೋನ್ ಹೇಗಿರುತ್ತೆ, ಡಿಮ್ಯಾಂಡ್ ಝೋನ್ ಹೇಗಿರುತ್ತೆ ಅಂತ ನಾಲೆಜ್ ನ ಕೊರತೆ ಇರುತ್ತೆ. ಆಲ್ಮೋಸ್ಟ್ ಸುಮಾರು ಜನಕ್ಕೆ ನಾಲೆಜ್ ಕೊರತೆ ಇರುತ್ತೆ. ಸೊ ನಾವು ಈ ಸಪ್ಲೈ ನ ಡಿಮ್ಯಾಂಡ್ ಗೆ ಹೇಗೆ ಶಿಫ್ಟ್ ಆಗುತ್ತೆ, ಒಂದು ಸ್ಟಾಕ್ ಸಪ್ಲೈ ನ ಡಿಮ್ಯಾಂಡ್ ಶಿಫ್ಟ್ ಆದಾಗ ನೆಕ್ಸ್ಟ್ ನಾವು ಯಾವ ತರ ಮೊಮೆಂಟಮ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತ ಡಿಟೇಲ್ಡ್ ಆಗಿ 1 by 1 ತಿಳ್ಕೊಂತ ಹೋಗೋಣ. ಸೊ ಫಸ್ಟ್ ನಾನು ಇಲ್ಲಿ ಸಪ್ಲೈ ಝೋನ್ ಅಂತ ಡ್ರಾ ಮಾಡ್ತೀನಿ. ಸೊ ಒಂದು ಬಂದು ಸಪ್ಲೈ ಝೋನ್ ಅಂಡ್ ನೆಕ್ಸ್ಟ್ ಬಂದು ನಾವು ಡಿಮ್ಯಾಂಡ್ ಝೋನ್ ಗೆ ಹೋಗೋಣ. ಸಪ್ಲೈ ಝೋನ್ ಫಸ್ಟ್ ನಾವು ಅರ್ಥ ಮಾಡ್ಕೊಂಡು ಯಾವ ತರ ಫಾರ್ಮೇಶನ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಯಾವ್ದಾದ್ರು ಒಂದು ಸ್ಟಾಕ್ ನಮ್ಗೆ ಈ ತರ ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ, ಲೋಯರ್ ಹೈ ಅಂಡ್ ಲೋಯರ್ ಲೋ. ಸೊ ಈ ತರ ಒಂದು ಫಾರ್ಮೇಶನ್ ಸಿಗ್ತಾ ಇದೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಸಪ್ಲೈ ಝೋನ್ ಅಂತ ಕರಿತೀವಿ. ಯಾವ ಕಂಡೀಷನ್ಸ್ ಎಲ್ಲ ಮೀಟ್ ಮಾಡಬೇಕು ಸಪ್ಲೈ ಝೋನ್ ಅಲ್ಲಿ ಅಂತ ನಾವು ನೋಡಿದಾಗ, ಎವ್ರಿ ಲೋಯರ್ ಹೈ ಪ್ರೊಟೆಕ್ಟೆಡ್ ಆಗಿರಬೇಕು, ಎವ್ರಿ ಲೋ ಬ್ರೇಕ್ ಡೌನ್ ಆಗಿರಬೇಕು. ನೀವು ಅಬ್ಸರ್ವ್ ಮಾಡಿ, ಎಕ್ಸಾಕ್ಟ್ಲಿ ಈ ಲೋನ ಬ್ರೇಕ್ ಡೌನ್ ಮಾಡಿದ್ದಾನೆ, ಈ ಲೋಯರ್ ಹೈ ಅನ್ನೋದು ಪ್ರೊಟೆಕ್ಟೆಡ್ ಆಗಿದೆ. ಅಗೇನ್ ನೆಕ್ಸ್ಟ್ ಲೋನ ಬ್ರೇಕ್ ಡೌನ್ ಮಾಡಿದ್ದಾನೆ, ನೆಕ್ಸ್ಟ್ ಲೋಯರ್ ಹೈ ಅನ್ನೋದು ಪ್ರೊಟೆಕ್ಟೆಡ್ ಆಗಿದೆ. ಅಗೇನ್ ನೆಕ್ಸ್ಟ್ ಲೋ ಬ್ರೇಕ್ ಡೌನ್ ಆಗಿದೆ, ನೆಕ್ಸ್ಟ್ ಲೋಯರ್ ಹೈ ಅನ್ನೋದು ಪ್ರೊಟೆಕ್ಟೆಡ್ ಆಗಿದೆ. ಅಗೇನ್ ನೆಕ್ಸ್ಟ್ ಲೋ ಅನ್ನೋದು ಬ್ರೇಕ್ ಡೌನ್ ಆಗಿದೆ. ಸೊ ಈ ಝೋನ್ ಏನ್ ನೋಡ್ತಿದ್ರ ನೀವು ಇಲ್ಲಿಂದ ಇಲ್ಲಿ ತನಕ, ಎವ್ರಿ ಲೋಯರ್ ಹೈ ಅನ್ನೋದು ಪ್ರೊಟೆಕ್ಟ್ ಆಗ್ತಿದೆ, ಎವ್ರಿ ಲೋಯರ್ ಲೋ ಅನ್ನೋದು ಬ್ರೇಕ್ ಡೌನ್ ಆಗ್ತಾ ಇದೆ. ಇದನ್ನ ನಾವು ಸಪ್ಲೈ ಝೋನ್ ಅಂತ ಕರಿತೀವಿ. ಯಾವಾಗ ನಮ್ಗೆ ಪ್ರೀವಿಯಸ್ ಲೋಯರ್ ಹೈ ಏನಿರುತ್ತೋ ಇದನ್ನ ಬ್ರೇಕ್ಔಟ್ ಮಾಡ್ತಾನೋ, ಸೊ ಈ ಝೋನ್ ನ ಯಾವಾಗ ಬ್ರೇಕ್ಔಟ್ ಮಾಡ್ತಾನೋ ಆ ಝೋನ್ ನಾವು ಸಪ್ಲೈ ಟು ಡಿಮ್ಯಾಂಡ್ ಶಿಫ್ಟ್ಮೆಂಟ್ ಅಂತ ಕರಿತೀವಿ. ಅದು ಹೇಗೆ ಅಂತ ನೀವು ನೋಡೋದಾದ್ರೆ, ಎಕ್ಸಾಕ್ಟ್ಲಿ ಏನ್ ಈ ಒಂದು ಝೋನ್ ಇದೆ, ಈ ಒಂದು ಲೊಕೇಶನ್ ಇದೆ, ಇದನ್ನ ಬ್ರೇಕ್ಔಟ್ ಮಾಡಬೇಕು. ಸೊ ಬ್ರೇಕ್ಔಟ್ ಮಾಡಿದಾಗ ಆ ಝೋನ್ ನಾವು ಸಪ್ಲೈ ಟು ಡಿಮ್ಯಾಂಡ್ ಶಿಫ್ಟ್ಮೆಂಟ್ ಅಂತ ಕರಿತೀವಿ. ಎಕ್ಸಾಕ್ಟ್ಲಿ ಈ ಒಂದು ಝೋನ್ ನಾವು S2D ಅಂತ, ಸಪ್ಲೈ ಇಂದ ಡಿಮ್ಯಾಂಡ್ ಗೆ ಶಿಫ್ಟ್ ಆಗಿದೆ ಅಂತ ಕರಿತೀವಿ. ಸಪ್ಲೈ ಇಂದ ಡಿಮ್ಯಾಂಡ್ ಗೆ ಶಿಫ್ಟ್ ಆದ್ಮೇಲೆ ನೆಕ್ಸ್ಟ್ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತೀವಿ, ಆ ಸ್ಟಾಕ್ ಅಲ್ಲಿ ಹೈಯರ್ ಲೋ, ಹೈಯರ್ ಹೈ ಫಾರ್ಮೇಶನ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಎಕ್ಸಾಕ್ಟ್ಲಿ ನೀವು ಈ ಒಂದು ಸ್ಟಾಕ್ ಅಲ್ಲಿ ನೋಡಿದರೆ, ಇಲ್ಲಿಂದ ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಈಗ ಈ ಒಂದು ಹೈಯರ್ ಲೋ, ಹೈಯರ್ ಹೈ ಅನ್ನೋ ಫಾರ್ಮೇಶನ್ ಕ್ರಿಯೇಟ್ ಆಗುವಾಗ ಯಾವ ತರ ಕ್ಯಾರೆಕ್ಟರಿಸ್ಟಿಕ್ಸ್ ಇರಬೇಕು ಈ ಒಂದು ಟ್ರೆಂಡ್ ಅಲ್ಲಿ ನಮ್ಗೆ ಅಂತ ನೀವು ನೋಡೋದಾದ್ರೆ, ಮೇಲೆ ಹೋಗೋ ಎವ್ರಿ ಹೈಯರ್ ಹೈ ಬ್ರೇಕ್ ಡೌನ್ ಆಗ್ತಾ ಇದೆ, ಈ ಲೋ ಪ್ರೊಟೆಕ್ಟೆಡ್ ಆಗಿದೆ. ಅಗೇನ್ ಈ ಲೋನು ಸಹ ಫೈನಲ್ ಲೋ ಅಂತ ಏನಿದೆ ಇದು ಸಹ ಪ್ರೊಟೆಕ್ಟೆಡ್ ಆಗಿದೆ. ನೆಕ್ಸ್ಟ್ ಹೈಯರ್ ಹೈ ಅನ್ನೋದು ಬ್ರೇಕ್ಔಟ್ ಆಗ್ತದೆ, ಹೈಯರ್ ಲೋ ಪ್ರೊಟೆಕ್ಟೆಡ್, ಹೈಯರ್ ಹೈ ಬ್ರೇಕ್ಔಟ್, ಹೈಯರ್ ಲೋ ಪ್ರೊಟೆಕ್ಟೆಡ್. ಸೊ ಈ ಒಂದು ಬಿಹೇವಿಯರ್ ಏನಿದೆ ಇದನ್ನ ಬಂದು ನಾವು ಡಿಮ್ಯಾಂಡ್ ಝೋನ್ ಅಂತ ಕರಿತೀವಿ. ಸೊ ಈ ಸಪ್ಲೈ ಇಂದ ಡಿಮ್ಯಾಂಡ್ ಗೆ ಶಿಫ್ಟ್ ಆಗಿರೋ ಲೊಕೇಶನ್ ಇದೆಯಲ್ವಾ, ಅದು ಬಂದು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸಾಕ್ಟ್ಲಿ ಏನ್ ಈ ಒಂದು ಲೊಕೇಶನ್ ನೋಡ್ತಾ ಇದ್ರ, ಈ ಒಂದು ಲೊಕೇಶನ್ ಬಂದು ನಮ್ಗೆ ಸಪ್ಲೈ ಝೋನ್ ಇಂದ ಡಿಮ್ಯಾಂಡ್ ಗೆ ಶಿಫ್ಟ್ಮೆಂಟ್ ಲೊಕೇಶನ್ ಅಂತ ಕರಿತೀವಿ. ಶಿಫ್ಟ್ಮೆಂಟ್ ಲೊಕೇಶನ್ ಆದ್ಮೇಲೆ ನಾವ್ ಇವತ್ತು ಸ್ಟಡಿ ಮಾಡೋದು 100% ರಿಟ್ರೇಸ್ಮೆಂಟ್. ಸಪ್ಲೈ ನ ಡಿಮ್ಯಾಂಡ್ ಶಿಫ್ಟ್ ಆದ್ಮೇಲೆ ನನ್ಗೆ ಏನ್ ನನ್ನ ರಿಟ್ರೇಸ್ಮೆಂಟ್ ಪಾಯಿಂಟ್ ಇದೆ ಇಲ್ಲಿಗೆ ಬಂದು 100% ರಿಟೆಸ್ಟ್ ಆಗ್ಬೇಕು ಸ್ಟಾಕ್. ಅಂದ್ರೆ ಒಂದು ಡಬಲ್ ಬಾಟಮ್ ಕೈಂಡ್ ಆಫ್ ಫಾರ್ಮೇಶನ್ ಅಂತ ಕರಿತೀವಿ. ಸೊ 100% ರಿಟೆಸ್ಟ್ ಆದ್ಮೇಲೆ ಇಲ್ಲಿ ನಾವ್ ಎಂಟ್ರಿ ತಗೊಂತೀವಿ ಅಂಡ್ ಅಲ್ಲಿಂದ ಒಂದು ಸೇಫ್ಟಿ ಲೊಕೇಶನ್ ಸ್ಟಾಪ್ ಲಾಸ್ ನ ಇಟ್ಟಿರ್ತೀವಿ. ಅಲ್ಲಿಂದ ಮಿನಿಮಮ್
2 ಹೈಯರ್ ಹೈಸ್ ಎಕ್ಸ್ಪೆಕ್ಟ್ ಮಾಡ್ತೀವಿ, 2 ಹೈಯರ್ ಹೈ. ಯಾವ ಬೇಸ್ ಮೇಲೆ ಅಂದ್ರೆ ನಾವು ಅಗೇನ್ ನಮ್ಮ ಇಚಿಮುಕನಲ್ಲೇ ನಿಮ್ಗೆ ತೋರಿಸ್ಕೊಡ್ತೇನೆ. 1:2, 1:4 ಅಂತ 2 ಲೆವೆಲ್ಸ್ ನಾವು ಟಾರ್ಗೆಟ್ ನ ಇಟ್ಕೊಂತೀವಿ. ಇಚಿಮುಕು ಮುಖಾಂತರ ನಾನು ತೋರಿಸ್ಕೊಡ್ತೇನೆ ನಿಮ್ಗೆ. ನಾನು ಕೇಳ್ಬೋದು, ಏನ್ ಈ ಸಪ್ಲೈ ಟು ಡಿಮ್ಯಾಂಡ್ ಈ ಒಂದು ಸ್ಟ್ರಕ್ಚರ್ ಇದೆ, ಇದು ಬಂದು ಹೇಗೆ ನೀವು ಡಾವ್ ಥಿಯರಿ ಮತ್ತೆ ಎಲಿಟ್ ವೇವ್ ಥಿಯರಿ ಕನೆಕ್ಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ನೋಡಿ ಸ್ನೇಹಿತರೆ, ಡಾವ್ ಥಿಯರಿ ಏನ್ ಹೇಳುತ್ತೆ ನಮ್ಗೆ, ಮಾರ್ಕೆಟ್ ಹ್ಯಾಸ್ 3 ಟ್ರೆಂಡ್ಸ್ ಅಂತ ಹೇಳುತ್ತೆ. ವಾಲ್ಯೂಮ್ ಕನ್ಫರ್ಮ್ಸ್ ದ ಟ್ರೆಂಡ್ ಅಂತ ಹೇಳುತ್ತೆ. ಅಂಡ್ ಹೇಳ್ತಾರೆ ಡಾವ್ ಅನ್ನು, ಚಾರ್ಲಿಸ್ ಡಾವ್ ಅನ್ನೋ ಒಬ್ಬ ವ್ಯಕ್ತಿ. ಅದಾದ್ಮೇಲೆ ಇಂಡೆಕ್ಸಸ್ ಮಸ್ಟ್ ಕನ್ಫರ್ಮ್ ಈಚ್ ಅದರ್, ಕ್ಲೋಸಿಂಗ್ ಪ್ರೈಸ್ ಇಸ್ ಕೀರಿ ಅಂತ ಒಂದು 5 ಪಾಯಿಂಟ್ ಏನ್ ಹೇಳಿದಾರೆ ಅದು ಇವತ್ತಿಗೂ ವರ್ಕ್ ಆಗುತ್ತೆ ಮಾರ್ಕೆಟ್ ಅಲ್ಲಿ. ಈಗ ಅದರಲ್ಲಿ ಮಾರ್ಕೆಟ್ ಹ್ಯಾಸ್ 3 ಟ್ರೆಂಡ್ಸ್ ಅಂತ ಏನ್ ಹೇಳಿದರೆ, ಅದರಲ್ಲಿ ಪ್ರೈಮರಿ ಟ್ರೆಂಡ್ ಅಂತ ಒಂದಿರುತ್ತೆ, ಸೆಕೆಂಡರಿ ಟ್ರೆಂಡ್, ಮೈನರ್ ಟ್ರೆಂಡ್ಸ್ ಅಂತ 3 ಹಂತದಲ್ಲಿ ಬರುತ್ತೆ. ಇದನ್ನ ನೀವು ರಿವರ್ಸ್ ಮಾಡ್ಬೇಕು. ಆಕ್ಚುಲಿ ಪ್ರೈಮರಿ ಫಸ್ಟ್ ಬರುತ್ತೆ, ಸೆಕೆಂಡರಿ ನೆಕ್ಸ್ಟ್ ಬರುತ್ತೆ, ಮೈನರ್ ಟ್ರೆಂಡ್ಸ್ ಬಂದು ಫೈನಲ್ ಅಲ್ಲಿ ಬರುತ್ತೆ, ಈ ತರ. ಸೊ ಈ ಒಂದು ಫಾರ್ಮೇಶನ್ ನಮ್ಗೆ ಡಾವ್ ಥಿಯರಿ ಪ್ರಕಾರ ಫಸ್ಟ್ ನಾವ್ ಏನ್ ಎಂಟ್ರಿ ತಗೊಂತಾ ಇದೀವಿ, ಪ್ರೈಮರಿ ಟ್ರೆಂಡ್ ಬಂದು ಆ ಪ್ರೈಮರಿ ಟ್ರೆಂಡ್ 100% ರಿಟ್ರೇಸ್ಮೆಂಟ್ ಝೋನ್ ಅಂತ ಇದೆಯಲ್ವಾ, ಅದನ್ನ ನಾವೇನಂತ ಕರೀತೀವಿ, ಸ್ಮಾರ್ಟ್ ಮನಿ ಎಂಟ್ರಿ ಝೋನ್ ಅಂತ ಕರಿತೀವಿ. ಆಸ್ ಪರ್ ದಿ ಡಾವ್ ಥಿಯರಿ ಪ್ರಕಾರ ಸಪ್ಲೈ ಅಂಡ್ ಡಿಮ್ಯಾಂಡ್ ಅಲ್ಲಿ ಇದು ತುಂಬಾ ಇಂಪಾರ್ಟೆಂಟ್. ನೀವು ಅಬ್ಸರ್ವ್ ಮಾಡಿ, ನಮ್ಗೆ ಎಕ್ಸಾಕ್ಟ್ಲಿ ಈ ಝೋನ್ ಏನಿದೆ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ನಮ್ಗೆ ಈ ಪಾಯಿಂಟ್ ಇಂದ ಹಿಡಿದು ಈ ಪಾಯಿಂಟ್ ತನಕ ಇದನ್ನ ಪ್ರೈಮರಿ ಟ್ರೆಂಡ್ ಅಂತ ಕರಿತೀವಿ, ಇದನ್ನ ಸೆಕೆಂಡರಿ ಟ್ರೆಂಡ್ ಅಂತ ಕರಿತೀವಿ, ಇದನ್ನ ಮೈನರ್ ಟ್ರೆಂಡ್ ಅಂತ ಕರಿತೀವಿ. ಸೊ ನಾವೇನ್ ಮಾಡ್ತಿದೀವಿ, ಪ್ರೈಮರಿ ಟ್ರೆಂಡ್ ಅಲ್ಲೇ 100% ರಿಟ್ರೇಸ್ಮೆಂಟ್ ಅಲ್ಲಿ ನಾವು ಎಂಟ್ರಿ ತಗೊಂತಾ ಇದೀವಿ. ಸೊ ಬೇಸಿಕಲಿ ಪ್ರೈಮರಿ ಟ್ರೆಂಡ್ ಅಲ್ಲಿ ಯಾರು ಎಂಟ್ರಿ ಆಗ್ತಾರೆ, ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿತೀವಿ ಅವ್ರನ್ನ. ಅರ್ಥ ಆಯ್ತಾ? ಇನ್ಸ್ಟಿಟ್ಯೂಷನ್ಸ್ ಎಂಟರ್ ಆಗೋ ಟ್ರೆಂಡ್ ಇದೆಯಲ್ಲ, ಅದನ್ನ ಪ್ರೈಮರಿ ಟ್ರೆಂಡ್ ಆಗಿರುತ್ತೆ. ಅನಲಿಸ್ಟ್ ಎಂಟ್ರಿ ಆಗೋ ಟ್ರೆಂಡ್ ಬಂದು ಸೆಕೆಂಡರಿ ಆಗಿರುತ್ತೆ. ಪಬ್ಲಿಕ್ ಅಂದ್ರೆ ಏನು ಗೊತ್ತಿಲ್ದಿರ ಟಿಪ್ಸ್ ಮೇಲೆ ಎಲ್ಲ ಬೇಸ್ ಮೇಲೆ ತಗೊಂತಾರಲ್ವ ಟ್ರೇಡ್ಸ್, ಅವ್ರು ಬಂದು ಪಬ್ಲಿಕ್ ಅಂತ ಕರಿತೀವಿ. ಅವ್ರ ಎಂಟ್ರಿ ಬಂದು ನಮಗೆ ಮೈನರ್ ಟ್ರೆಂಡ್ಸ್ ಅಲ್ಲಿ ಇರುತ್ತೆ. ಸೊ ನಾವು ಪ್ರೈಮರಿ ಟ್ರೆಂಡ್ ಅಲ್ಲಿ ಇನ್ಸ್ಟಿಟ್ಯೂಷನ್ಸ್ ಲೋಯೆಸ್ಟ್ ಪಾಯಿಂಟ್ಸ್ ಅಂತ ಏನ್ ಇಟ್ಕೊಂಡಿರ್ತಾರೆ, ಆ ಲೋಯೆಸ್ಟ್ ಪಾಯಿಂಟ್ ಅಲ್ಲಿ ಎಲ್ಲಿ ಎಂಟ್ರಿ ಆಗಿರ್ತಾರೋ ಅದೇ ಲೊಕೇಶನ್ ಅಲ್ಲಿ ನಾವು ಸಹ ಎಂಟರ್ ಆಗ್ತೀವಿ, ಈ ಸಪ್ಲೈ ಅಂಡ್ ಡಿಮ್ಯಾಂಡ್ ಕಾನ್ಸೆಪ್ಟ್ ನ ಇಟ್ಕೊಂಡು ಆಸ್ ಪರ್ ದಿ ಡಾವ್ ಥಿಯರಿ ಪ್ರಕಾರ. ಅದೇ ಎಲಿಟ್ ವೇವ್ ಥಿಯರಿ ನಿಮ್ಗೆ ಏನ್ ಹೇಳುತ್ತೆ, ವೇವ್ 1, 2, 3, 4, 5 ಅಂತ ಇತರ 5 ವೇವ್ಸ್ ಹೇಳುತ್ತೆ. ಸೊ ನಾವೇನ್ ಮಾಡ್ತಿದೀವಿ, ವೇವ್ 3 ಅಥವಾ ವೇವ್ 5 ತುಂಬಾ ಇಂಪಲ್ಸಿವ್ ಆಗಿರುತ್ತೆ ಅಂತ ವೇವ್ ಥಿಯರಿ ಹೇಳುತ್ತೆ. ಸೊ ಈ ವೇವ್ಸ್ ಸಹ ನಾವು ಬುಕ್ ಮಾಡ್ಕೊಂತೀವಿ ಆಸ್ ಪರ್ ದಿ ವೇವ್ ಥಿಯರಿ. ಮತ್ತೆ ಫಿಬೊನಾಕಿಗೆ ಏನ್ ಮಾಡ್ತೀವಿ ನೋಡಿ, ಫಿಬೊನಾಕಿ ಇಲ್ಲಿಂದ ಪ್ರೈಸ್ ಇಲ್ಲಿ ತನಕ ಅಪ್ ಹೋದಾಗ 100% ರಿಟ್ರೇಸ್ಮೆಂಟ್ ಅಂತ ಏನ್ ಟೂಲ್ ಯೂಸ್ ಮಾಡ್ತೀವಿ, ಅದು ಫಿಬೊನಾಕಿ ರಿಟ್ರೇಸ್ಮೆಂಟ್ ಟೂಲ್ ಆಗಿರುತ್ತೆ. ಸೊ ಫಿಬೊನಾಕಿನೂ ಸಹ ನಾವು ಕನೆಕ್ಟ್ ಮಾಡ್ತಾ ಇದೀವಿ. ಸೊ ಸಪ್ಲೈ ಅಂಡ್ ಡಿಮ್ಯಾಂಡ್ ಕನೆಕ್ಟ್ ಮಾಡ್ತಿದೀವಿ, ಫಿಬೊನಾಕಿ ಕನೆಕ್ಟ್ ಮಾಡ್ತಿದೀವಿ, ಡಾವ್ ಥಿಯರಿ ಕನೆಕ್ಟ್ ಮಾಡ್ತಿದೀವಿ, ಎಲಿಟ್ ವೇವ್ ಥಿಯರಿ ಕನೆಕ್ಟ್ ಮಾಡ್ತಿದೀವಿ. ಇದ್ರ ಜೊತೆಗೆ ಇಚಿಮುಕುನು ಸಹ ಆಡ್ ಮಾಡ್ತೀವಿ. ಇಚಿಮುಕುನ ಸಹ ನಾವು ಬೇಸ್ ಆಗಿ ಇಟ್ಕೊಂಡು ಇದಿಷ್ಟು ಡಾಟ್ಸ್ ನ ಕನೆಕ್ಟ್ ಮಾಡಿ ಒಂದು ಹೈಲಿ ಕ್ವಾಲಿಫೈಡ್ ಅಡ್ವಾನ್ಸ್ಡ್ ಟ್ರೇಡಿಂಗ್ ಸಿಸ್ಟಮ್ ನ ಈಗ ಡೆವಲಪ್ ಮಾಡ್ತೀವಿ. ಸೊ ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ, 1 by 1. ಸೊ ಕಂಡೀಷನ್ ನಂಬರ್ 1, ನೀವೇನ್ ಮಾಡ್ತೀರಾ ಅಂತಂದ್ರೆ, ಯಾವ್ದಾದ್ರು ಒಂದು ಸ್ಟಾಕ್ ಫಸ್ಟ್ ಸಪ್ಲೈ ಝೋನ್ ಅಲ್ಲಿ ಇರಬೇಕು. ಫಸ್ಟ್ ಕಂಡೀಷನ್ ಏನು, ಸಪ್ಲೈ ಝೋನ್. ಅರ್ಥ ಆಯ್ತಾ? ನೋಡಿ ಈ ಸ್ಟಾಕ್ ಅಲ್ಲಿ ಕ್ಲೀನ್ ಅನ್ನೋ ಸ್ಟಾಕ್ ನನಗೆ ಇಲ್ಲಿಂದ ಇಲ್ಲಿ ತನಕ ಲೋಯರ್ ಹೈ ಅಂಡ್ ಆಲ್ಮೋಸ್ಟ್ ನನಗೆ ಇಲ್ಲಿ ತನಕ ಒಂದು ಈಕ್ವಲ್ ಲೋ ಪಾಯಿಂಟ್ ಕ್ರಿಯೇಟ್ ಆಗಿದೆ. ಸೊ ಈಕ್ವಲ್ ಲೋ ಪಾಯಿಂಟ್ ಕ್ರಿಯೇಟ್ ಆದ್ಮೇಲೆ ನೆಕ್ಸ್ಟ್ ಏನಾಗ್ತಿದೆ ಸ್ಟಾಕ್ ಅಲ್ಲಿ, ಅದನ್ನ ಚೆಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನನಗೆ ಈ ಕ್ಲೌಡ್ ಏನಿದೆ, ಇಚಿಮುಕು ಕ್ಲೌಡ್ ಏನಿದೆ, ಎಕ್ಸಾಕ್ಟ್ಲಿ ಇಚಿಮುಕು ಕ್ಲೌಡ್ ನ ಬ್ರೇಕ್ಔಟ್ ಕೊಡ್ತಾ ಇದ್ದಾನೆ. ಈ ಲೊಕೇಶನ್ ನೋಡಿ, ಇದು ಬಂದು ಬ್ರೇಕ್ಔಟ್ ಕ್ಯಾಂಡಲ್ ಅಂತ ಕರೀಬಹುದು. ಸೊ ಬ್ರೇಕ್ಔಟ್ ಆಗಿದ ತಕ್ಷಣ ನೀವು ಫಸ್ಟ್ ಕೆಲಸ ನೀವೇನ್ ಮಾಡ್ತೀರಾ, ಸೊ ಬ್ರೇಕ್ಔಟ್ ಸಪ್ಲೈ ಝೋನ್ ಇತ್ತು, ಬ್ರೇಕ್ಔಟ್ ಆಯ್ತು. ಬ್ರೇಕ್ಔಟ್ ಆದ್ಮೇಲೆ ಫಸ್ಟ್ ನಾವು ಮಾಡ್ಬೇಕಾಗಿರೋ ಕೆಲಸ ಏನು, ನಮ್ಮ ಫೈನಲ್ ಲೋ ನ ಮಾರ್ಕ್ ಮಾಡ್ಕೊಂಡ್ಬಿಡಿ. ಎಕ್ಸಾಕ್ಟ್ಲಿ ನಮಗೆ ಫೈನಲ್ ಲೋ ಬಂದು ಈ ಲೊಕೇಶನ್ ಬಂದು ನನಗೆ ಫೈನಲ್ ಲೋ ಆಗಿರುತ್ತೆ. ಮತ್ತೆ ಈ ತರ ಬ್ರೇಕ್ಔಟ್ ಕೊಟ್ಮೇಲೆ ಸ್ಟಾಕ್ ನಿಮ್ಗೆ 3 ಸಿಚುವೇಶನ್, ಒಂದು ಬ್ರೇಕ್ಔಟ್ ಕೊಟ್ಮೇಲೆ ಬೈ ಅಂತ ಮೇಲೆ ಹೋಗೋದು, ಇನ್ನೊಂದು ಅಲ್ಲೇ ಬಂದು ಅಲ್ಲೇ ಅಕ್ಯುಮುಲೇಟ್ ಆಗೋದು, ಮೂರನೇದು ಬಂದು ಅಲ್ಲಿಂದ ಲಿಕ್ವಿಡಿಟಿ ಅಂದ್ರೆ ಫಾಸ್ಟ್ ಆಗಿ ಲಿಕ್ವಿಡಿಟಿನ ಕಲೆಕ್ಟ್ ಮಾಡ್ಕೊಳ್ಳೋಕೆ ಡೌನ್ ಬರೋದು. ಈ 3 ಸೆನಾರಿಯೋ ನಿಮ್ಮ ಹತ್ರ ಇರುತ್ತೆ. ಈ 3 ಸೆನಾರಿಯಲ್ಲಿ ಅಲ್ಲಿಂದ ಬೈ ಹೋಗೋ ಸ್ಟಾಕ್ ನಾವು ತಗೊಳ್ಳಲ್ಲ, ಅಲ್ಲೇ ಅಕ್ಯುಮುಲೇಟ್ ಆಗೋ ಸ್ಟಾಕ್ ಸಹ ನಾವು ತಗೊಳ್ಳಲ್ಲ. ನಾವು ಯಾವ್ದನ್ನ ತಗೊಂತೀವಿ ಅಂದ್ರೆ ಅಲ್ಲಿಂದ ಇಮಿಡಿಯೇಟ್ ಆಗಿ ಡೌನ್ ಬಂದು ಲಿಕ್ವಿಡಿಟಿನ ಗ್ರಾಬ್ ಮಾಡ್ಕೋಬೇಕು. ಅವನು ಎಲ್ಲಿ ಅವನ ಫೈನಲ್ ಲೋ ಇರುತ್ತೋ ಅದೇ ಲೊಕೇಶನ್ ಹತ್ರ 100% ರೀಟೆಸ್ಟ್ ಆಗ್ಬೇಕು. ಆ ರೀಟೆಸ್ಟ್ ಆದ್ಮೇಲೆ ಬರುವಂತ ಬೈಯಿಂಗ್ ಕ್ಯಾಂಡಲ್ ಇದೆಯಲ್ವಾ, ಅಲ್ಲಿ ನಾವು ಬೈ ಆರ್ಡರ್ನ ಪ್ಲೇಸ್ ಮಾಡ್ಕೊಂತೀವಿ. ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಎಕ್ಸಾಕ್ಟ್ಲಿ ನೀವು ಏನ್ ಈ ಲೊಕೇಶನ್ ಅಬ್ಸರ್ವ್ ಮಾಡ್ತಿದ್ರಾ, ಇದು ಬಂದು ನನಗೆ ಹೈಯೆಸ್ಟ್ ಪಾಯಿಂಟ್ ಆಗಿರುತ್ತೆ. ಈ ಲೊಕೇಶನ್ ಇಂದಾನೆ ಪ್ರೈಸ್ ಫಾಲ್ ಆಗ್ತಿರೋದು. ಈ ಝೋನ್ ಅಲ್ಲಿ ನನಗೆ 100% ರಿಟ್ರೇಸ್ಮೆಂಟ್ ಬೇಕು, ಒಂದು ಅಲ್ಲಿಂದ 200% ಎಸ್ ಎಲ್ ಬೇಕು. ಅಂದ್ರೆ ಅಲ್ಲಿಂದ ಇನ್ನೊಂದು ರಿಟ್ರೇಸ್ ಪಾಯಿಂಟ್ ನನ್ನ ಎಸ್ ಎಲ್ ಆಗಿರುತ್ತೆ. ಅದು ಪ್ರತಿಯೊಂದು ಸಾಫ್ಟ್ವೇರ್ ನನಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ನಿಮ್ಗೆ ಫಿಬೊನಾಕಿ ಟೂಲ್ ಅಂತ ಇರುತ್ತೆ, ಇಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ಫಿಬೊನಾಕಿ ರಿಟ್ರೇಸ್ಮೆಂಟ್ ಟೂಲ್ ಅಂತ ಇರುತ್ತೆ. ಇಲ್ಲಿ ನೋಡಿ, ಇಲ್ಲಿದೆ ನೋಡಿ ಫಿಬೊನಾಕಿ ರಿಟ್ರೇಸ್ಮೆಂಟ್ ಟೂಲ್ ಅಂತ. ಸೊ ಅದನ್ನ ನಾನು ಫೇವರೇಟ್ ಸೆಕ್ಷನ್ ಗೂ ಸಹ ಆಡ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಾಟಮ್ ಅಲ್ಲಿ ನೋಡಿ ಫಿಬೊನಾಕಿ ಟೂಲ್
ಇಲ್ಲಿದೆ ಬಾಟಮ್ ಮಿಡಿಲ್ ಅಲ್ಲಿ. ಸೊ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಈ ಟೂಲ್ ನಾನು ಫಸ್ಟ್ ಏನ್ ಮಾಡ್ತೀನಿ, ನಾನು ಲೋಯೆಸ್ಟ್ ಪಾಯಿಂಟ್ ಏನ ಒಂದು ಲೋಯೆಸ್ಟ್ ಪಾಯಿಂಟ್ ಇರುತ್ತೋ ಆ ಲೋಯೆಸ್ಟ್ ಪಾಯಿಂಟ್ ಇಂದ ನಾನು ಹೈಯೆಸ್ಟ್ ಪಾಯಿಂಟ್ ಗೆ ಫಸ್ಟ್ ನಾನು ಡ್ರಾ ಮಾಡ್ಬಿಡ್ತೀನಿ. ಏನನ್ನ ಆ ಫಿಬೊನಾಕಿ ಟೂಲ್ ನ ಡ್ರಾ ಮಾಡ್ತಿದ್ದೀನಿ. ಆದ್ರೆ ಈ ಫಿಬೊನಾಕಿ ಟೂಲ್ ನ ಡ್ರಾ ಮಾಡಿದ್ರೆ ನೋಡಿ ಎಷ್ಟೊಂದು ಕ್ಲಮ್ಸಿ, ಎಲ್ಲಂದ್ರೆ ಅಲ್ಲಿ ನಮ್ಗೆ ನೋಡಿ ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಸ್ವಿಂಗ್ ಪಾಯಿಂಟ್ ಇದೆ, ಇಲ್ಲೊಂದು ಸ್ವಿಂಗ್ ಪಾಯಿಂಟ್ಸ್ ಇದೆ, ಇಲ್ಲೊಂದು ಸ್ವಿಂಗ್ ಪಾಯಿಂಟ್ಸ್ ಇದೆ. ಕಂಟಿನ್ಯೂಸ್ ಆಫ್ ದ ಸ್ವಿಂಗ್ ಪಾಯಿಂಟ್ಸ್ ನಮ್ಗೆ ಇದೆಲ್ಲ ಇದೆ, ಕರೆಕ್ಟ್ ಅಲ್ವಾ? ಸೊ ಈ ಸ್ವಿಂಗ್ ಪಾಯಿಂಟ್ಸ್ ನಾನು ಏನ್ ಮಾಡ್ತೀನಿ, ಡಿಸೇಬಲ್ ಮಾಡ್ತೀನಿ. ಅದು ಹೇಗೆ ಅಂದ್ರೆ ಸೆಟ್ಟಿಂಗ್ಸ್ ಅಲ್ಲಿ ಹೋಗ್ಬಿಟ್ಟು 0.3 ಬೇಕಾಗಿಲ್ಲ, 0.6 ಅವಶ್ಯಕತೆ ಇಲ್ಲ, 2.6 ಬೇಡ, 3 ಬೇಡ, 1.6 ಬೇಡ, 0.7 ಬೇಡ, 0.2 ಬೇಡ. ನಮ್ಗೆ ಮೂರೇ ಡಾಟಾ ಇನ್ಪುಟ್ ಬೇಕಾಗಿರೋದು, 0, 0.5, 1 ಈ 3 ಡಾಟಾ ಇನ್ಪುಟ್ ಮಾತ್ರ ಬೇಕು. ಸೊ ಅದೇ ರೀತಿ ನನಗೆ ಟಾಪ್ ಅಲ್ಲಿರೋ ಕಲರ್ ಬಂದು ರೆಡ್ ಕಲರ್ ಬೇಕು. ಸೊ ಅದಕ್ಕೆ ನಾನೇನ್ ಮಾಡ್ತೀನಿ, ಇಲ್ಲಿ ಗ್ರೀನ್ ಇರೋದನ್ನ ರೆಡ್ ಗೆ ಚೇಂಜ್ ಮಾಡ್ತೀನಿ. ಸೊ ನಂಗೆ ಟಾಪ್ ರೆಡ್ ಆಯ್ತು. ಬಾಟಮ್ ಇರೋದು ಗ್ರೇ ಇರೋದು ನನಗೆ ಗ್ರೀನ್ ಬೇಕು. ಸೊ ನಾನು ಅದನ್ನ ಗ್ರೀನ್ ಕಲರ್ ಚೂಸ್ ಮಾಡ್ಕೊಂಡು ನಂಗೆ ಬಾಟಮ್ ಗ್ರೀನ್ ಸಿಕ್ತು. ಓಕೆ ಕೊಡಿ, ನಿಮ್ಗೆ ಈಗ ಫಿಬೊನಾಕಿ ಟೂಲ್ ಅನ್ನೋದು ಎನೇಬಲ್ ಆಯ್ತು. ಸೊ ಈ ಫಿಬೊನಾಕಿ ಟೂಲ್ ನ ಎಲ್ ಗೆ ನಾವು ಹೇಗೆ ಪ್ಲೇಸ್ ಮಾಡ್ಕೊಂತೀವಿ ಅಂತಂದ್ರೆ, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಬ್ರೇಕ್ಔಟ್ ಸಿಕ್ಕಿದೆಯಲ್ವಾ, ಈ ಬ್ರೇಕ್ಔಟ್ ಸಿಕ್ಕಿದ್ಮೇಲೆ ಈಗ ನಾನು ಬಾಟಮ್ ಇಂದ ಡ್ರಾ ಮಾಡಿದೆ, ನಿಮಗೆ ಬಾಟಮ್ ಇಂದ ಈ ತರ ಡ್ರಾ ಮಾಡಿ ತೋರಿಸ್ತೆ. ಬಟ್ ಇದನ್ನ ನಾವು ಟಾಪ್ ಇಂದ ಡ್ರಾ ಮಾಡ್ತೀವಿ. ನೆಕ್ಸ್ಟ್ ನಮಗೆ ಸ್ಟಾಪ್ ಲಾಸ್ ಗೋಸ್ಕರ ನಾವೇನ್ ಮಾಡ್ತೀವಿ, ಒನ್ಸ್ ಈ ಟೂಲ್ಸ್ ನ ಸೆಟ್ ಮಾಡ್ಕೊಂಡಿದ ತಕ್ಷಣ ನೀವೇನ್ ಮಾಡ್ತೀರಾ, ಈ ಟಾಪ್ ಇಂದ ಎಕ್ಸಾಕ್ಟ್ಲಿ ಇಲ್ಲಿ ಡ್ರಾ ಮಾಡ್ತೀರಾ. ನೋಡಿ ಈ ತರ ಡ್ರಾ ಮಾಡಿ. ಸೊ ಈ ತರ ಡ್ರಾ ಮಾಡಿದಾಗ ನೋಡಿ ನಿಮ್ಗೆ ಎಂಟ್ರಿ ಬಂದು 100% ರಿಟ್ರೇಸ್ಮೆಂಟ್. ಎಲ್ಲಿದೆ ನಮ್ಗೆ ಎಂಟ್ರಿ, ಏನ್ ಈ ಲೊಕೇಶನ್ ಇದೆ ಇದು ಬಂದು ನಮ್ಗೆ ಎಂಟ್ರಿ ಆಗಿರುತ್ತೆ. ಅಂದ್ರೆ ಫಸ್ಟ್ ಬೈಂಗ್ ಕ್ಯಾಂಡಲ್ 100% ರಿಟ್ರೇಸ್ಮೆಂಟ್ ಆದ್ಮೇಲೆ ಇಲ್ಲಿ ಬಂದಿದೆಯಲ್ವಾ, ಈ ಕ್ಯಾಂಡಲ್ ಬಂದು ಎಂಟ್ರಿ ಝೋನ್ ಆಗಿರುತ್ತೆ. ಸ್ಟಾಪ್ ಲಾಸ್ ಎಲ್ಲಿದೆ ನಮ್ಗೆ, ಇಲ್ಲಿದೆ ನೋಡಿ ಈ ಬಾಟಮ್ ಅಲ್ಲಿ, ಇಲ್ಲಿ ಸ್ಟಾಪ್ ಲಾಸ್. ಟಾರ್ಗೆಟ್ 1:2. ಫಸ್ಟ್ ಟಾರ್ಗೆಟ್ ನಮ್ಗೆ ಇಲ್ಲಿ ಎಂಟ್ರಿ ಸಿಕ್ತು, ಸ್ಟಾಪ್ ಲಾಸ್ ಈ ಲೊಕೇಶನ್ ಸ್ಟಾಪ್ ಲಾಸ್ ಸಿಗ್ತಾ ಇದೆ. ಟಾರ್ಗೆಟ್ ಬಂದು 1:2 ಇಟ್ಕೊಂತೀನಿ ಫಸ್ಟ್ ಟಾರ್ಗೆಟ್. ಎಕ್ಸಾಕ್ಟ್ಲಿ ನೀವು ಅಬ್ಸರ್ವ್ ಮಾಡಿ, ನಮಗೆ 1:2 ಅನ್ನೋದು ಟಾರ್ಗೆಟ್ ಅಚೀವ್ ಆಗಿದೆ. ಸೊ 1:2 ಟಾರ್ಗೆಟ್ ಅಚೀವ್ ಆದ್ಮೇಲೆ ಅದೇ ಲೊಕೇಶನ್ ಹತ್ರ ಬಂದು ನಮ್ಗೆ ಮತ್ತೆ ನೋಡಿ ಎಷ್ಟು ಚೆನ್ನಾಗಿ ಸ್ಟಾಕು ನಮ್ಮ ಏನು ಫೈನಲ್ ಲೋ ಇತ್ತು, ಅಂದ್ರೆ ನಾವು ಫಿಬೊನಾಕಿ ರಿಟ್ರೇಸ್ಮೆಂಟ್ ನ ತಗೊಂಡು ಅಲ್ಲಿಂದ ಎಕ್ಸ್ಟೆನ್ಷನ್ ತಗೊಂಡು ಎಕ್ಸಾಕ್ಟ್ಲಿ ಅಲ್ಲೇ ಬಂದು ನಮ್ಗೆ ಏನಾಗ್ತದೆ, ಪ್ರೈಸ್ ಅನ್ನೋದು ಹಾಲ್ಟ್ ಆಗಿ ಅದೇ ಲೊಕೇಶನ್ ಬೌನ್ಸ್ ಆಗ್ತಾ ಇದೆ. ನೋಡಿ ನಾವು ಪ್ರಿಡಿಕ್ಟ್ ಮಾಡಿರೋ ಎಸೆನ್ಸ್ ಇದೆಯಲ್ವಾ, ಎಷ್ಟು ಅಕ್ಯುರೇಟ್ ಆಗಿ ವರ್ಕ್ ಆಗುತ್ತೆ ಅಂದ್ರೆ, ಇವನ್ ದ ಫ್ಯೂಚರ್ ಅಲ್ಲಿ ಈಗ ನೋಡಿ ಈ ಲೊಕೇಶನ್ ನಾವು ಎಂಟ್ರಿ ತಗೊಂಡಿದ್ದು, ಅಲ್ಲಿಂದ 100% ಏನೀಗ 100% ಇಲ್ಲಿ ಮೇಲ್ಗಡೆ ಇದೆ, ಅಷ್ಟು 100% ನಾನು ಇಲ್ಲಿ ಬಾಟಮ್ ತಗೊಂಡೆ ಸ್ಟಾಪ್ ಲಾಸ್ ನ. ಅದೇ ಲೊಕೇಶನ್ ಪ್ರೈಸ್ ಅನ್ನೋದು ಮತ್ತೆ ಬೌನ್ಸ್ ಆಗ್ತಾ ಇದೆ. ಸೊ ಲೊಕೇಶನ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ತರ ನಾವು 1:2 ಫಸ್ಟ್ ಟಾರ್ಗೆಟ್, ಈಗ ನಾನು 50% ಪ್ರಾಫಿಟ್ ನ ಇಲ್ಲಿ ಬುಕ್ ಮಾಡ್ಕೊಂತೀನಿ. ಸೊ ಸೆಕೆಂಡ್ ಟಾರ್ಗೆಟ್ 1:4 ಇಟ್ಕೊಂತೀವಿ. ಈಗ ನಾನು ಇಲ್ಲಿ 50% ಪ್ರಾಫಿಟ್ ನ ಬುಕ್ ಮಾಡ್ಕೊಂಡು ರಿಮೈನಿಂಗ್ 50% ಕಾಸ್ಟ್ ಟು ಕಾಸ್ಟ್ ಗೆ ಮಾಡಿಫೈ, ಜಿಟಿಟಿ ಆರ್ಡರ್ ನ ಮಾಡಿಫೈ ಮಾಡಿದೀನಿ ಅಂತಂದ್ರೆ, ನಾನು ಬೈಯಿಂಗ್ ಪ್ರೈಸ್ ಗೆ ಬಂದು ಹಿಟ್ ಆಯ್ತಾ, ಹಿಟ್ ಆಗ್ಲಿ ಬಿಡಿ ಅಂತಂದ್ರೆ ಇಲ್ಲ. ನಾನು ಬೈಯಿಂಗ್ ಪ್ರೈಸ್ ಗೆ ಬರಲಿಲ್ಲ, ಬುಲ್ ರನ್ ಹಂಗೆ ರ್ಯಾಲಿ ಕಂಟಿನ್ಯೂ ಆಗ್ತಾನೆ ಇದೆ, ವೇವ್ 3 ವೇವ್ 5 ಅಂತ ಬರ್ತಾ ಇದೆ ಅಂತಂದಾಗ, ಸೊ ಅವಾಗ ನಮ್ಗೆ ಏನಾಗುತ್ತೆ, 1:4 ನ ಪ್ರಾಫಿಟ್ ನ ಬುಕ್ ಮಾಡ್ಕೊಂಡು ಮಾರ್ಕೆಟ್ ಇಂದ ಹೊರಡೆ ಬರ್ಬೋದು. ಸೊ ನಾವು ಮನಿನ ಮ್ಯಾನೇಜ್ ಮಾಡ್ಬೇಕಾಗಿರುತ್ತೆ. ಈಗ ನಾನು ಇನ್ನೊಂದು ಸ್ಟಾಕ್ ಅಲ್ಲಿ ತೋರಿಸ್ಕೊಡ್ತೀನಿ, ಇದೇ ಒಂದು ಫಾರ್ಮೇಶನ್ ಯಾವ ತರ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು. ಈಗ ರೀಸೆಂಟ್ ಆಗಿ ನಡೀತಾ ಇರುವಂತಹ ಒಂದು ಎಕ್ಸಾಂಪಲ್. ಸೊ ಸರೇಗಮ ಅನ್ನೋ ಸ್ಟಾಕ್ ನಮ್ಗೆ ಏನಾಗ್ತದೆ, ಇಲ್ಲಿಂದ ಫಾಲೋ ಆಗಕ್ಕೆ ಶುರುವಾಯಿತು. ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ, ಮತ್ತೆ ಇಲ್ಲಿಂದ ಇನ್ಸೈಡ್ ಲೋ ಕ್ರಿಯೇಟ್ ಆಗಿ ಇಮಿಡಿಯೇಟ್ ಆಗಿ ಬ್ರೇಕ್ಔಟ್ ಮಾಡ್ಬಿಟ್ಟ. ಸೊ ಈ ತರ ಬ್ರೇಕ್ಔಟ್ ಮಾಡಿದ ತಕ್ಷಣ ನಾನು ಏನ್ ಹೇಳಿದ್ದೀನಿ ನಿಮ್ಗೆ, ಇದು ಯಾವಾಗ ನಮಗೆ ಕ್ಲೌಡ್ ಬ್ರೇಕ್ಔಟ್ ಆಗುತ್ತೋ ಫಸ್ಟ್ ಕೆಲಸ ನೀವು ಫೈನಲ್ ಲೋನ ಮಾರ್ಕ್ ಮಾಡ್ಕೊಂಬಿಡಿ ಅಂತ ಹೇಳಿದೆ ನಾನು. ಇದು ಬಂದು ಫೈನಲ್ ಲೋ ಆಗಿರುತ್ತೆ. ನನಗೆ ಫೈನಲ್ ಹೈ ಯಾವ್ದಾಗಿರುತ್ತೆ, ಎಕ್ಸಾಕ್ಟ್ಲಿ ಲೊಕೇಶನ್ ಬಂದು ನಂಗೆ ಫೈನಲ್ ಹೈ ಆಗಿರುತ್ತೆ. ಸೊ ಇಲ್ಲಿಂದ ಹಿಡಿದು ಫಸ್ಟ್ ನಾನು ಏನ್ ಮಾಡ್ತೀನಿ, ಒಂದು ರಿಟ್ರೇಸ್ಮೆಂಟ್ ಟೂಲ್ ನ ಡ್ರಾ ಮಾಡ್ಕೊಂತಾ ಇದೀನಿ. ಎಕ್ಸಾಕ್ಟ್ಲಿ 100% ಗೆ ನಾನು ರಿಟ್ರೇಸ್ಮೆಂಟ್ ಡ್ರಾ ಮಾಡ್ಕೋಬೇಕಾಗಿರುತ್ತೆ. ಸೊ ಇದು ಬಂದು ನನಗೆ 100% ಆಗಿರುತ್ತೆ. ನೋಡಿ ಇವಾಗ ನನಗೆ ಎಂಟ್ರಿ ಎಲ್ಲಿದೆ, ಈ 100% ಏನ್ ಈ ಲೆವೆಲ್ ಇದೆ ಗ್ರೀನ್ ಝೋನು, ಇಲ್ಲಿ ಬಂದು ಇದನ್ನ ಟಚ್ ಮಾಡಿ ಗ್ರೀನ್ ಕ್ಯಾಂಡಲ್ ಕ್ರಿಯೇಟ್ ಆಗಬೇಕು. ಸೊ ಅದು ಬಂದು ನಾವು ಎಂಟ್ರಿ ಲೊಕೇಶನ್ ಅಂತ ತಗೊಂತೀವಿ. ಎಕ್ಸಾಕ್ಟ್ಲಿ ನನಗೆ ಈ ಗ್ರೀನ್ ಕ್ಯಾಂಡಲ್ ಎಂಟ್ರಿ ಆಗಿರುತ್ತೆ. ಸ್ಟಾಪ್ ಲಾಸ್ ಯಾವುದು, ಈ ರೆಡ್ ಝೋನ್ ಏನಿದೆ ಇಲ್ಲಿ ಬಾಟಮ್, ಇದು ಬಂದಾಗ ಸ್ಟಾಪ್ ಲಾಸ್ ಝೋನ್ ಆಗಿರುತ್ತೆ. ಟಾರ್ಗೆಟ್ ಅಲ್ಲಿ ಇಟ್ಕೊಂತೀನಿ, ಇಲ್ಲಿಂದ 1:2 ಫಸ್ಟ್ ಟಾರ್ಗೆಟ್ ಇಟ್ಕೊಂತೀನಿ. ಎಕ್ಸಾಕ್ಟ್ಲಿ ನೀವು ಅಬ್ಸರ್ವ್ ಮಾಡಿ, ಇಲ್ಲಿಂದ ನನಗೆ 1:2 ಟಾರ್ಗೆಟ್ ನಾನು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ಸೊ ಇದು ನನಗೆ ಈಗ ರಿಸ್ಕ್ ಅಂಡ್ ರಿವಾರ್ಡ್ ವೈಸ್ ನೋಡಿದಾಗ ಫಸ್ಟ್ ಟಾರ್ಗೆಟ್ ನಿಮಗೆ 72% ಇದೆ, 72%. ಡೌನ್ ಹೋದಾಗ 36% ಇದೆ. ಅಂಡ್ ರಿಸ್ಕ್ ಅಂಡ್ ರಿವಾರ್ಡ್ 1:2. ಈಗ ನೋಡಿ ಈ 72% ಅಂದ್ರೆ ಒಂದು ಬುಲ್ ರನ್ ಬರಬೇಕಾಗಿರುತ್ತೆ ನಮಗೆ. ಸೊ ಈ ಬುಲ್ ರನ್ ನ ಕ್ಯಾಪ್ಚರ್ ಮಾಡಕ್ಕೆ ನಾವು ಇಚಿಮುಕು ಅಂದ್ರೆ ಲಾಂಗ್ ಟರ್ಮ್ ಟ್ರೇಡ್ಸ್ ನ ಬಿಟ್ ಲಾಂಗ್ ಡ್ಯೂರೇಷನ್ ಟ್ರೇಡ್ಸ್ ನ ಹೋಲ್ಡ್ ಮಾಡಕ್ಕೆ ಇರುವಂತ ಟ್ರೇಡಿಂಗ್ ಸಿಸ್ಟಮ್ ಇಚಿಮುಕು ಆಗಿರುತ್ತೆ. ಸೊ ಈಗ ನನಗೆ ಇದು ಫಸ್ಟ್ ಟಾರ್ಗೆಟ್, ಸೆಕೆಂಡ್ ಟಾರ್ಗೆಟ್ ಎಷ್ಟಿರುತ್ತೆ ನನಗೆ 72 ಅಂದ್ರೆ 140 ಅಲ್ವಾ ನಮಗೆ ಸೆಕೆಂಡ್ ಟಾರ್ಗೆಟ್ ಇರೋದು. ಇಲ್ಲಿ ಬಂದು ನಮಗೆ ಸೆಕೆಂಡ್ ಅಂದ್ರೆ 1:4 ಟಾರ್ಗೆಟ್ ಸೆಕೆಂಡ್ ಟೈಮ್ ನಾವೇನ್ ಇಟ್ಕೊಂತೀವಿ ಅದು ಬಂದು ನನಗೆ 148% ಅಥವಾ 140 ಚೇಂಜ್ ಏನ್ ಪರ್ಸೆಂಟೇಜ್ ಇದೆ ಅಲ್ಲಿ ಬಂದು ನಾವು ಸೆಕೆಂಡ್ ಟಾರ್ಗೆಟ್ ನ ಎಕ್ಸ್ಪೆಕ್ಟ್ ಮಾಡ್ತೀವಿ ಇಚಿಮುಕನ ಬೇಸ್ ಆಗಿ ಇಟ್ಕೊಂಡು. ಇನ್ನೊಂದು ರೀಸೆಂಟ್ ಎಕ್ಸಾಂಪಲ್ ನೀವು ನೋಡೋದಾದ್ರೆ ನೋಡಿ, ONGC ಸ್ಟಾಕ್ ನಮಗೆ ಕಂಟಿನ್ಯೂಸ್ ಆಗಿ ಡೌನ್ ಟ್ರೆಂಡ್, ಲೋಯರ್ ಲೋ, ಲೋಯರ್ ಹೈ ಫಾರ್ಮೇಶನ್ ಕ್ರಿಯೇಟ್ ಆಗ್ತಿದೆ. ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ. ಸೊ ಇದು ಒಂದು ಸಪ್ಲೈ ಸ್ಟ್ರಕ್ಚರ್ ಆಯ್ತು. ಒಂದ್ಸ ನಮಗೆ ಸಪ್ಲೈ ಸ್ಟ್ರಕ್ಚರ್ ಆದ್ಮೇಲೆ ಎಕ್ಸಾಕ್ಟ್ಲಿ ಇಲ್ಲಿ ಬಂದು ನಮಗೆ ಏನಾಯ್ತು, ಡಿಮ್ಯಾಂಡ್ ಗೆ ಶಿಫ್ಟ್ ಆಯ್ತು. ಡಿಮ್ಯಾಂಡ್ ಶಿಫ್ಟ್ ಆಗಿದ ತಕ್ಷಣ ಫಸ್ಟ್ ಕೆಲಸ ನಾನು ಏನ್ ಹೇಳಿದೀನಿ ನಿಮ್ಗೆ, ಇದನ್ನ ಮಾರ್ಕ್ ಮಾಡ್ಕೊಂಬಿಡಿ, 100% ಮಾರ್ಕ್ ಮಾಡ್ಕೊಂಬಿಡಿ. ಫೈನಲ್ ಲೋನ ಮಾರ್ಕ್ ಮಾಡ್ಕೊಂಡಿದ ನಂತರ ನಿಮ್ಮ ಹೈನ ಮಾರ್ಕ್ ಮಾಡ್ಕೊಳ್ಳಿ. ಈ ಬಿಟ್ವೀನ್ ಅಲ್ಲಿ ನೀವೇನ್ ಮಾಡ್ತೀರಾ, ಫಿಬೊನಾಕಿ ಟೂಲ್ ನ ಯೂಸ್ ಮಾಡ್ಕೊಂಡು ಈ ತರ ನೀವೇನ್ ಮಾಡ್ತೀರಾ,
ಒಂದು SL ಸ್ಟ್ರಕ್ಚರ್ನ ಡ್ರಾ ಮಾಡ್ಕೊಳ್ಳಿ. ಸೊ ಈಗ ನನಗೆ ಎಂಟ್ರಿ ಎಲ್ಲಿದೆ, ಎಕ್ಸಾಕ್ಟ್ಲಿ ಈ 100% ಟಚ್ ಮಾಡಿ ಗ್ರೀನ್ ಕ್ಯಾಂಡಲ್ ಏನು ಬರ್ತಿದ್ದು ನನ್ನ ಎಂಟ್ರಿ ಆಗಿದೆ. ಸೊ ನೀವು ನೋಡಿ ಇಲ್ಲಿ ನನ್ನ ಎಂಟ್ರಿ ಇದೆ, ಇದನ್ನ ಸ್ಟಾಪ್ ಲಾಸ್ ಆಗಿದೆ ಅಂಡ್ ಟಾರ್ಗೆಟ್ 1:2 ಇದೆ. ಸೊ ಯಾವಾಗ ನಿಮ್ಗೆ ಈ ತರ 1:2 ಸ್ಟಾಪ್ ಲಾಸ್ ಆಗಿ ಪ್ರತಿಯೊಂದು ಕ್ಲಾರಿಟಿ ಇರುತ್ತೋ ಅದನ್ನ ನಾವು ಒಳ್ಳೆ ಟ್ರೇಡಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಸೆಕೆಂಡರಿ 1:4 ಕ್ಲಿಯರ್ ಆಗಿದೆಯಾ, ನಿಮ್ ಎಂಟ್ರಿ ಕ್ಲಿಯರ್, ನಿಮ್ ಸ್ಟಾಪ್ ಲಾಸ್ ಕ್ಲಿಯರ್, ನಿಮ್ ಟಾರ್ಗೆಟ್ ಕ್ಲಿಯರ್. ಮತ್ತೆ ಇದನ್ನ ನೀವು ಯಾವ್ದೇ ಬೇಸ್ ಮೇಲೆ ನೀವು ಕನೆಕ್ಟ್ ಮಾಡ್ತಾ ಇದ್ರೆ, ಎಲಿಟ್ ವೇವ್ ಬೇಸ್ಡ್, ಡೌ ಥಿಯರಿ ಬೇಸ್ಡ್, ಫಿಬೊನಾಕಿ ಸಪ್ಲೈ ಅಂಡ್ ಡಿಮ್ಯಾಂಡ್ ಬೇಸ್ಡ್, ಫಿಬೊನಾಕಿ ಎಕ್ಸ್ಟೆನ್ಷನ್ ಜೊತೆಗೆ ನೀವೇನ್ ಮಾಡ್ತಿದ್ದೀರಾ, ಫಿಬೊನಾಕಿ ಡೌನ್ ಫರ್ದರ್ ಎಕ್ಸ್ಟೆನ್ಷನ್ ಡೌನ್ ಅಲ್ಲಿ ಹೋಗ್ಬಿಟ್ಟು ಪ್ರಾಪರ್ SL ನ ಐಡೆಂಟಿಫೈ ಮಾಡ್ಕೊಂತಾ ಇದ್ದೀರಾ, ಟಾರ್ಗೆಟ್ ನ ಪ್ರಾಪರ್ ಆಗಿ ಐಡೆಂಟಿಫೈ ಮಾಡ್ಕೊಂತಿದ್ದೀರಾ. ಸೊ ಇದೆಲ್ಲ ಬಂದು ಒಂದು ಹೈಲಿ ಕ್ವಾಲಿಫೈಡ್ ಸ್ಟ್ರಾಟಜಿ ಅಥವಾ ಟ್ರೇಡಿಂಗ್ ಸಿಸ್ಟಮ್ ಗೆ ಇರುವಂತಹ ಲಕ್ಷಣಗಳಂತ ಕರಿತೀವಿ ನಾವು. ಜಸ್ಟ್ ಲೈಕ್ ದಟ್ ಒಂದು ಇಂಡಿಕೇಟರ್ ಬ್ರೇಕ್ಔಟ್ ಬೈ ಇಲ್ಲ, ಹೋಗ್ತಾ ಇಲ್ಲ. ಒಂದು ಇಂಡಿಕೇಟರ್ ಕ್ರಾಸ್ ಓವರ್ ಇಲ್ಲ, ಡೆಫಿನೆಟ್ಲಿ ಹೋಗ್ತಾ ಇಲ್ಲ. ಯಾವುದೋ ಒಂದು ಡೈವರ್ಜೆನ್ಸ್ ಡೆಫಿನೆಟ್ಲಿ ಹೋಗ್ತಾ ಇಲ್ಲ. ಸೊ ನಾವು ಒಂದು ಹೈಲಿ ಅಡ್ವಾನ್ಸ್ಡ್ ಡಾಟ್ಸ್ ನ ಕನೆಕ್ಟ್ ಮಾಡ್ತಾ ಇದೀವಿ ಒಂದು ಸ್ಟ್ರಾಟಜಿನಲ್ಲಿ. ಸೊ ಅದಕ್ಕೆ ಇದು ತುಂಬಾ ಲಾಂಗ್ ಡ್ಯೂರೇಷನ್, ತುಂಬಾ ಒಳ್ಳೆ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಿಮ್ಗೆ ಏನಾಗುತ್ತೆ, ರಿಟರ್ನ್ಸ್ ಅನ್ನೋದು ಕನ್ಸಿಸ್ಟೆಂಟ್ ಆಗಿ ಬಿಲ್ಡ್ ಆಗುತ್ತೆ. ಇದಿಷ್ಟು ಇಚಿಮುಕು ಟ್ರೇಡಿಂಗ್ ಸಿಸ್ಟಮ್ ಫೈನಲ್ ಪಾರ್ಟ್ 4 ಮಾಸ್ಟರಿಂಗ್ ಕೊನೆ ಹಂತದ ಒಂದು ಟ್ರೇಡಿಂಗ್ ಸಿಸ್ಟಮ್ ಆಗಿರುತ್ತೆ. ನಾವು ಇನ್ನೂ ಒಂದು ಎಕ್ಸಾಂಪಲ್ ಮುಖಾಂತರ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ ಹಿಂದ್ಪೇಟೆ ಅನ್ನೋ ಸ್ಟಾಕ್ ಏನಾಗ್ತದೆ, ಇದು ಕಂಟಿನ್ಯೂಸ್ ಆಫ್ ದ ಡೌನ್ ಟ್ರೆಂಡ್ ಹೋಗ್ತಾ ಇದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡಿ. ಸೊ ನನಗೆ ಇಲ್ಲಿಂದ ಲೋಯರ್ ಲೋ, ಲೋಯರ್ ಹೈ, ಲೋಯರ್ ಲೋ, ಇದು ಸ್ವಲ್ಪ ಇಲ್ಲೇ ಕ್ಲಮ್ಸಿ ಆಯ್ತು. ಆಮೇಲೆ ಮತ್ತೆ ಫರ್ದರ್ ಮೇಜರ್ ಡೌನ್ ಟ್ರೆಂಡ್ ನಮಗೆ ಒಂದು ರ್ಯಾಲಿ ಸಿಕ್ತು, ಕರೆಕ್ಟ್ ಅಲ್ವಾ. ಸೊ ರ್ಯಾಲಿ ಸಿಕ್ಕಿದ ಮೇಲೆ ನಮಗೆ ಮೈನ್ ಬ್ರೇಕ್ಔಟ್ ಕ್ಯಾಂಡಲ್ ಐಡೆಂಟಿಫೈ ಮಾಡ್ಕೊಳ್ಳಿ. ಸೊ ಇಲ್ಲಿ ಬ್ರೇಕ್ಔಟ್ ಕ್ಯಾಂಡಲ್ ಇದೆ, ಕರೆಕ್ಟ್ ಅಲ್ವಾ, ಈ ಲೊಕೇಶನ್. ಒನ್ಸ್ ಬ್ರೇಕ್ಔಟ್ ತಕ್ಷಣ ನಿಮ್ಮ ಫೈನಲ್ ಲೋನ ಐಡೆಂಟಿಫೈ ಮಾಡ್ಕೊಳ್ಳಿ. ಎಕ್ಸಾಕ್ಟ್ಲಿ ಬಂದು ನನಗೆ ಫೈನಲ್ ಲೋ ಆಗಿದೆ. ಏನ್ ಈ ಲೊಕೇಶನ್ ನೀವು ನೋಡ್ತಾ ಇದ್ರ, ಈ ಲೊಕೇಶನ್ ಬಂದು ಫೈನಲ್ ಲೋ ಆಗಿದೆ. ಸೊ ಅದ್ಮೇಲೆ ನನಗೆ ಹೈಯೆಸ್ಟ್ ಪಾಯಿಂಟ್ ಎಲ್ಲಿದೆ, ಈ ಲೊಕೇಶನ್ ಬಂದು ನನಗೆ ಹೈಯೆಸ್ಟ್ ಪಾಯಿಂಟ್ ಆಗಿರುತ್ತೆ, ಈ ಲೊಕೇಶನ್. ಈಗ ನಾನೇನ್ ಮಾಡ್ತೀನಿ, ಈ ಹೈಯೆಸ್ಟ್ ಪಾಯಿಂಟ್ ಇಂದ ನಾನು 100% ಝೋನ್ಗೆ ಫಿಬೊನಾಕಿನ ಡ್ರಾ ಮಾಡ್ಕೊಂತೀನಿ. ಎಕ್ಸಾಕ್ಟ್ಲಿ ಈ ಲೊಕೇಶನ್ ನಾನು ಈ ಲೊಕೇಶನ್ ಫಿಬೊನಾಕಿನ ಡ್ರಾ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ನೀವೇ ಅಬ್ಸರ್ವ್ ಮಾಡಿ. ಈ ಲೊಕೇಶನ್ ಒಂದು ಸ್ಟಾಪ್ ಲಾಸ್ ಆಗಿರುತ್ತೆ. 100% ರಿಟ್ರೆಸ್ಟ್ ಆಗಿ ಫಸ್ಟ್ ಬೈಯಿಂಗ್ ಕ್ಯಾಂಡಲ್ ಇಲ್ಲಿ ಬಂದಿದೆ. ಈ ಲೊಕೇಶನ್ ನೋಡಿ, ನಾನು ಝೂಮ್ ಮಾಡಿ ತೋರಿಸ್ತೀನಿ, ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಅಂತಂದ್ರೆ. ನೋಡಿ ನಮಗೆ 100% ರಿಟೆಸ್ಟ್ ಆಗಬೇಕು. ಎಕ್ಸಾಕ್ಟ್ಲಿ ಲೊಕೇಶನ್ ರಿಟೆಸ್ಟ್ ಆಯ್ತು, ಫಸ್ಟ್ ಬೈಯಿಂಗ್ ಕ್ಯಾಂಡಲ್ ಇಲ್ಲಿ ಬಂದಿದೆ ಅಂಡ್ ಸ್ಟಾಪ್ ಲಾಸ್ ಬಂದು ಈ ಲೊಕೇಶನ್ ಸ್ಟಾಪ್ ಲಾಸ್ ಆಗಿ ಇಟ್ಕೊಂತೀವಿ. ಟಾರ್ಗೆಟ್ ಬಂದು ಫಸ್ಟ್ ಟಾರ್ಗೆಟ್ ಏನ್ ಹೇಳಿದ್ವಿ, 1:2. ಸೊ ಇದು ಬಂದು ನನಗೆ ಫಸ್ಟ್ ಟಾರ್ಗೆಟ್. ಸೊ ಈ ಫಸ್ಟ್ ಟಾರ್ಗೆಟ್ ನನಗೆ ಸಿಕ್ತು, 68% ಸಿಗ್ತಾ ಇದೆ ಫಸ್ಟ್ ಟಾರ್ಗೆಟ್ ಗೆ. ನೆಕ್ಸ್ಟ್ ಟಾರ್ಗೆಟ್ ಬಂದು 1:4. 1:4 ಗೆ ನಾವೇನ್ ಮಾಡ್ತೀವಿ, ಟೂಲ್ ನ ಡ್ರ್ಯಾಗ್ ಮಾಡ್ತಿದೀವಿ ನೋಡಿ ಇಲ್ಲಿಗೆ. ಸೊ ಈಗ ಎಷ್ಟೊಂದ್ ಜನ ಹೇಳ್ತಾರಲ್ಲ, ಬುಲ್ ರನ್ ನ ಕ್ಯಾಪ್ಚರ್ ಮಾಡೋದು ಹೇಗೆ, ಬುಲ್ ರನ್ ಬರ್ತಾ ಇದೆ ಮಾರ್ಕೆಟ್ ಅಲ್ಲಿ, ಒಂದು ವರ್ಷ ಸತತವಾಗಿ ಆ ಟ್ರೆಂಡ್ ಅನ್ನೋದು ಕಂಟಿನ್ಯೂಸ್ ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ ಬುಲ್ ರನ್ ಬರ್ತದೆ. ಈ ಒಂದು ಬುಲ್ ರನ್ ನ ಕಂಪ್ಲೀಟ್ ಆಗಿ ಕ್ಯಾಪ್ಚರ್ ಮಾಡ್ಕೊಳ್ಳೋದು ಹೇಗೆ ನಾವು ಅಂತ ನೀವು ಕೇಳೋದಾದ್ರೆ, ಈ ತರ ಇಚಿಮುಕು ಟ್ರೇಡಿಂಗ್ ಸಿಸ್ಟಮ್ ಒನ್ ಆಫ್ ದ ಬೆಸ್ಟ್ ಟ್ರೇಡಿಂಗ್ ಸಿಸ್ಟಮ್. ಇದಕ್ಕೆ ನೀವು ಸಪ್ಲೈ ಅಂಡ್ ಡಿಮ್ಯಾಂಡ್, ಶಿಫ್ಟ್ಮೆಂಟ್, ಫಿಬೊನಾಕಿ ಟೂಲ್ಸ್ ನ ಯೂಸ್ ಮಾಡ್ಕೊಂಡು ಕನೆಕ್ಟ್ ಮಾಡ್ತಿದ್ರ ಅಂತಂದ್ರೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಬಿಗ್ ಬುಲ್ ಏನ್ ಬರುತ್ತೆ ಮಾರ್ಕೆಟ್ ಅಲ್ಲಿ, ಆ ಬುಲ್ ರನ್ ನ ಕ್ಯಾಪ್ಚರ್ ಮಾಡಿ ನಾವು ಮಾರ್ಕೆಟ್ ಇಂದ ಹೊರಗಡೆ ಬರಬಹುದು. ಸೊ ಇದಿಷ್ಟು ಕಂಪ್ಲೀಟ್ ಇಚಿಮುಕು ಟ್ರೇಡಿಂಗ್ ಸಿಸ್ಟಮ್ ವಿತ್ ಸಪ್ಲೈ ಅಂಡ್ ಡಿಮ್ಯಾಂಡ್ ಮತ್ತೆ ಡಿಫ್ರೆಂಟ್ ಡಾಟ್ಸ್ ನ ಕನೆಕ್ಟ್ ಮಾಡಿದ್ವಿ. ಇನ್ನೊಂದ್ಸರಿ ನಿಮ್ಗೆ ಕ್ವಿಕ್ ಆಗಿ ರಿಕ್ಯಾಪ್ ಮಾಡ್ತೀನಿ ಇದ್ರಲ್ಲಿ ಕಂಡೀಷನ್ಸ್ ಏನೇನು ಅಂತ. ಫಸ್ಟ್ ನಾವೇನ್ ಮಾಡ್ತೀವಿ, ಸಪ್ಲೈ ಝೋನ್ ವೇಟ್ ಮಾಡ್ತೀವಿ, ನೀಟಾಗಿ ಸಪ್ಲೈ ಝೋನ್ ಕ್ರಿಯೇಟ್ ಆಗಿರಬೇಕು. ಅದಾದ್ಮೇಲೆ ಕ್ಲೌಡ್ ಕ್ರಾಸ್ ಓವರ್ ಆಗಿರಬೇಕು. ಕ್ಲೌಡ್ ಕ್ರಾಸ್ ಓವರ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಹೋಗಿ ನಾವು ಫೈನಲ್ ಲೋನ ಮಾರ್ಕ್ ಮಾಡ್ಕೊಂತೀವಿ. ಅದಾದ್ಮೇಲೆ ಫೈನಲ್ ಹೈನ, ಆ ಬ್ರೇಕ್ಔಟ್ ಹೈನ ಮಾರ್ಕ್ ಮಾಡ್ಕೊಂತೀವಿ. ಆ ಬ್ರೇಕ್ಔಟ್ ಹೈ ಇಂದ ಫೈನಲ್ ಲೋ ಏನಿರುತ್ತೆ ಅದಕ್ಕೆ ನಾವು 100% ರಿಟ್ರೇಸ್ಮೆಂಟ್ ಗೆ ಒಂದು ಫಿಬೊನಾಕಿ ಟೂಲ್ ನ ಡ್ರಾ ಮಾಡಿ, ಅಲ್ಲಿಂದ ಫರ್ದರ್ 100% ನಾವು ಸ್ಟಾಪ್ ಲಾಸ್ ನ ಡ್ರಾ ಮಾಡ್ಕೊಂತೀವಿ. ಅಲ್ಲಿಂದ ಏನ್ ನಮ್ಗೆ ಈ 100% ರಿಟ್ರೇಸ್ಮೆಂಟ್ ಆಗೋ ಟೈಮಲ್ಲಿ ಫಸ್ಟ್ ಬೈಯಿಂಗ್ ಕ್ಯಾಂಡಲ್ ಅಂತ ಕ್ರಿಯೇಟ್ ಆಗುತ್ತೆ. ಆ ಫಸ್ಟ್ ಬೈಯಿಂಗ್ ಕ್ಯಾಂಡಲ್ ಎಂಟ್ರಿ ಆಗ್ತೀವಿ. ಸ್ಟಾಪ್ ಲಾಸ್ ಆಟೋಮೆಟಿಕ್ ನಾವು ಸೆಟ್ ಮಾಡ್ಬಿಟ್ಟಿರ್ತೀವಿ. ಅಲ್ಲಿಂದ 1:2 ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. 1:4 ನಾವು ಸೆಕೆಂಡ್ ಟಾರ್ಗೆಟ್ ನ ಬುಕ್ ಮಾಡ್ಕೊಂಡು ಮಾರ್ಕೆಟ್ ಇಂದ ಹೊರಗಡೆ ಬರ್ತೀವಿ. ಇದಿಷ್ಟು ಕಂಪ್ಲೀಟ್ ಅಡ್ವಾನ್ಸ್ಡ್ ಇಚಿಮುಕು ಟ್ರೇಡಿಂಗ್ ಸಿಸ್ಟಮ್ ಆಗಿರುತ್ತೆ. ಇದಕ್ಕೆ ನೀವು ಸ್ಕ್ಯಾನರ್ ಸಹ ಬಿಲ್ಡ್ ಮಾಡಬಹುದು. ಸ್ಕ್ಯಾನರ್ ನ ಬಿಲ್ಡ್ ಮಾಡಿ ನೀವು ಫಾರ್ಮುಲಾನ ನಾವು ಹಿಂದ್ಗಡೆ ಡಾಟಾ ಹೋಗ್ಬಿಟ್ಟು ಚೆಕ್ ಮಾಡ್ಕೋಬಹುದು, ಫಾರ್ಮುಲಾ ರಿವರ್ಸ್ ಮಾಡಬಹುದು. ಅದು ಹೇಗೆ ಅಂತಂದ್ರೆ ನೋಡಿ, ನಾನು ಅಗೇನ್ ಸೇಮ್ ಸ್ಕ್ಯಾನರ್ ನಾವು ಆಲ್ರೆಡಿ ಬಿಲ್ಡ್ ಮಾಡಿ ಇಟ್ಟಿರುವಂತ ಸ್ಕ್ಯಾನರ್. ಸ್ಕ್ಯಾನ್ಸ್ ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ 6 ಅಲ್ಲಿ ಹೋದ್ರೆ ನಾನು ಎಲ್ಲ ಆಲ್ರೆಡಿ ಸೆಟ್ ಮಾಡಿ ಇಟ್ಟಿದ್ದೀನಿ. ಇಲ್ಲಿ ಜಸ್ಟ್ ಒಂದು ಸಿಂಗಲ್ ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಗೆ ಇಚಿಮುಕು ಸ್ಟ್ರಾಟಜಿ ಸ್ಟಾಕ್ಸ್ ಎಕ್ಸಿಕ್ಯೂಟ್ ಆಗಿ ಯಾವ ಸ್ಟಾಕ್ ಅಲ್ಲಿ ಇವತ್ತು ಕ್ಲೌಡ್ ಬ್ರೇಕ್ಔಟ್ ಸಿಗ್ತಾ ಇದೆ ಅಂತ ಸಿಕ್ಬಿಡತ್ತೆ. ಈಗ ನನ್ಗೆ ಸರೆಗಮ, ONGC ಈ ಸ್ಟಾಕ್ಸ್ ಎಲ್ಲ ಹೇಗ್ ಸಿಕ್ತು, ಹಿಂದ್ಪೇಟೆ ಇವೆಲ್ಲ ಹೇಗ್ ಸಿಕ್ತು ಅಂದ್ಕೊಂಡಿದ್ದೀರಾ? ಸೊ ಸ್ಕ್ಯಾನರ್ ಮುಖಾಂತರ ನಾನು ಐಡೆಂಟಿಫೈ ಮಾಡೋದು. ಒಂದು ಸಿಂಗಲ್ ಕ್ಲಿಕ್ ಅಲ್ಲಿ ನನಗೆ ಈ ತರ ಎಕ್ಸಿಕ್ಯೂಟ್ ಮಾಡಿದ ತಕ್ಷಣ ಸ್ಕ್ಯಾನರ್ಸ್ ಅಲ್ಲಿ ರಿಸಲ್ಟ್ಸ್ ಬರುತ್ತೆ. ಇದನ್ನ ಬ್ಯಾಕ್ ಟೆಸ್ಟ್ ಡಾಟಾನ ಡೌನ್ಲೋಡ್ ಮಾಡಿ ಫಾರ್ಮುಲಾ ರಿವರ್ಸ್ ಮಾಡಿದ್ರೆ ನಮಗೆ ಹಿಂದಿನ ಡಾಟಾನು ಸಹ ಸಿಗುತ್ತೆ. ಅದನ್ನ ಬೇಸಿಸ್ ಆಗಿ ಇಟ್ಕೊಂಡು ನಾವು 100% ರಿಟ್ರೇಸ್ಮೆಂಟ್ ವಿತ್ ಫರ್ದರ್ ಎಕ್ಸ್ಟೆನ್ಷನ್ ಫಿಬೊನಾಕಿ SL ಇಟ್ಕೊಂಡು ಟಾರ್ಗೆಟ್ ನ ಪ್ಲೇಸ್ ಮಾಡ್ಕೊಂತೀವಿ. ಸೊ ಇಷ್ಟು ಕಂಪ್ಲೀಟ್ ಇಚಿಮುಕು ಅಡ್ವಾನ್ಸ್ಡ್ ಟ್ರೇಡಿಂಗ್ ಸಿಸ್ಟಮ್. ನೀವೇನಾದ್ರೂ ಒಂದು ಕಂಪ್ಲೀಟ್ ಈ ತರ ಅಡ್ವಾನ್ಸ್ಡ್ ಹೈಲಿ ಅಡ್ವಾನ್ಸ್ಡ್ ಸ್ಟ್ರಾಟಜೀಸ್ ಬೇಸಿಕ್ ಇಂದ, ನೀವು ಕೆಲವರು ಹೇಳ್ಬೋದು ಸರ್ ನನಗೆ ಏನೂ ಗೊತ್ತಿಲ್ಲ ಮಾರ್ಕೆಟ್ ಬಗ್ಗೆ, ಅದನ್ನ ಸ್ಟಾಕ್ ಮಾರ್ಕೆಟ್ ಜರ್ನಿನ ಸ್ಟಾರ್ಟ್ ಮಾಡಬೇಕು. ಇನ್ ಕೆಲವರು ಸರ್ ನನಗೆ ಮಿಡ್ ಲೆವೆಲ್ ಅಲ್ಲಿ ಇರ್ತೀನಿ, ಜಸ್ಟ್ ನಾನೇನೋ ಒಂದಷ್ಟು ಇಂಡಿಕೇಟರ್ಸ್ ಒಂದಷ್ಟು ಕ್ಯಾಂಡಲ್ಸ್ ಕಲ್ತಿದ್ದೀನಿ, ಆದ್ರೆ ನಾನು ಡೆವಲಪ್ ಮಾಡ್ಕೋಬೇಕು, ಫರ್ದರ್ ಅಡ್ವಾನ್ಸ್ಮೆಂಟ್ ಹೋಗ್ಬೇಕು. ಸರ್ ನಂಗೆ ಆಲ್ರೆಡಿ ಅಡ್ವಾನ್ಸ್ಮೆಂಟ್ ಒಂದಷ್ಟು ನಾಲೆಜ್ ಇದೆ, ಆದ್ರೆ ಡಾಟ್ಸ್ ನ ಕನೆಕ್ಟ್ ಮಾಡೋದು ಹೇಗೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಸೊ ಅವ್ರು ಇರ್ಬೋದು, ಇಲ್ಲಾಂದ್ರೆ ಸರ್ ನನಗೆ ನಾಲೆಜ್ ಇದೆ ಆದ್ರೆ ಸ್ಕಿನ್ನರ್ಸ್ ಬಗ್ಗೆ ನಂಗೆ ಐಡಿಯಾ ಇಲ್ಲ, ಸ್ಕಿನ್ನರ್ಸ್ ಕಂಪ್ಲೀಟ್ ಟ್ರೈನಿಂಗ್ ಬೇಕು ನನಗೆ. ಸೊ ಅಂತವ್ರು ಆಗಿರ್ಬೋದು. ಸೊ ನೀವು ಯಾವುದೇ ಹಂತದಲ್ಲಿ ಇರಲಿ,
ನೀವು ಒಂದು ಹೈಲಿ ಅಡ್ವಾನ್ಸ್ಡ್ ಕ್ವಾಲಿಫೈಡ್ ಒಬ್ಬ ಟೆಕ್ನಿಕಲ್ ಅನಾಲಿಸಿಸ್ ಪ್ರೊಫೆಷನಲ್ ಆಗಬೇಕು ಅಂತಂದ್ರೆ ಒಳ್ಳೆ ಅನಾಲಿಸಿಸ್ ನ ಮಾಡಿ ಟೆಕ್ನಿಕಲ್ಸ್ ಡಾಟ್ ಮಾಡಿ ಬೇಸಿಕ್ ಇಂದ ಅಡ್ವಾನ್ಸ್ಡ್ ಲೆವೆಲ್ಗೆ ನಿಮ್ಮ ನಾಲೆಜ್ ನ ಡೆವಲಪ್ ಮಾಡ್ಕೋಬೇಕಂದ್ರೆ ಡಿಸ್ಕ್ರಿಪ್ಷನ್ ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ ಇರುತ್ತೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ನಾವು ನಿಮ್ಗೆ ಡಿಟೇಲ್ಡ್ ಆನ್ಲೈನ್ ಮುಖಾಂತರ ಟ್ರೈನಿಂಗ್ ನ ಕೊಡ್ತೀವಿ. ಸೊ ಹಂತವಾಗಿ ನಿಮ್ಮ ಒಂದು ನಾಲೆಜ್ ನ ಬೆಳವಣಿಗೆ ಆಗೋ ತರ ನಾವು ಮಾಡ್ತೀವಿ. ಸೊ ಇದು ಒಂದು. ಸೊ ಈ ಒಂದು 4 ಪಾರ್ಟ್ಸ್ ನಾವೇನ್ ಮಾಡಿದ್ವಿ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅಂತ ಹಂತವಾಗಿ ನಾವೇನ್ 4 ಮಾಸ್ಟರ್ ಕ್ಲಾಸ್ ನ ಮಾಡಿದೀವಿ. ಈ ಒಂದು ವಿಡಿಯೋಸ್ ಬಗ್ಗೆ ಇವತ್ತಿನ ಈ ಒಂದು ಪರ್ಟಿಕ್ಯುಲರ್ ಏನೀಗ ಈ ಅಡ್ವಾನ್ಸ್ಡ್ ಸ್ಟ್ರಾಟಜಿ ಬಗ್ಗೆ ನಿಮ್ಗೆ ಏನೇ ಕ್ವರೀಸ್ ಇದ್ರು ಕಮೆಂಟ್ ಸೆಷನ್ ಮುಖಾಂತರ ನಿಮ್ಮ ಕಮೆಂಟ್ಸ್ ನ ತಿಳಿಸಿ. ನಿಮ್ಮ ಎಲ್ಲಾ ಕ್ವಶನ್ಸ್ಗೆ ನಾವು ಆನ್ಸರ್ ಮಾಡ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಫಾರ್ ಯುವರ್ ಟ್ರೇಡಿಂಗ್ ಜರ್ನಿ. ಒಳ್ಳೆಯದಾಗಲಿ.